ರಿಪ್ಲೈ ಕೊಡ್ತೀನಿ. ಏನು ಮಧ್ಯೆ ಎದ್ದು ನಿಂತ್ಕೊಂಡು ಮಾತಾಡಿದ್ರೆ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡೋದು ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಕೊಡ್ತೀನಿ, ಬೇಕಾದ್ರೆ ಒಂದೊಂದು ಪಾಯಿಂಟ್ಗೂ ಉತ್ತರ ಕೊಡಕ್ಕೆ ನನ್ಗೇನು ಬೇಡ. ನಾವು ನಿಮ್ಮ ಆಡಳಿತದಲ್ಲಿ ಹೆಂಗ್ ನಿರೀಕ್ಷೆ ಮಾಡಿದ್ವಿ ಅಂದ್ರೆ, ಮೊನ್ನೆ ಈ ಖಾತಾದ ವಿಷಯ ಮಾತಾಡಿದಾಗ ಸಾಕ್ಷಿ ಇದೆಯಾ ಎಲ್ಲಿದೆ ಅಂತ ಕೇಳಿದ್ರಿ. ಒಂದ್ ನಿಮಿಷ ಆನ್ಸರ್ ಮಾಡಿ. ಈ ತರದೊಂದು ದಾಖಲೆ ಸಮೇತ ಅವ್ರು ಕೊಟ್ಟಾಗ ನಿಮ್ಮ ಆಡಳಿತ ಚೆನ್ನಾಗಿದೆ ಅಂತ ಆಗಿದ್ರೆ ನೀವು ಸ್ಪಾಟ್ ಅಲ್ಲಿ ಸಸ್ಪೆಂಡ್ ಮಾಡ್ತೀರಿ ಅಂತ ನಿಂತ್ಕೊಂಡು ಅಂತ ಹೇಳ್ತಾ ಇದ್ದೆ, ಅನ್ಕೊಂಡಿದ್ದೆ. ನೀವು ಅದನ್ನ ಏನು ಮಾಡ್ತಾ ಇಲ್ಲ ಅಂತಂದಾಗ ಸುಮ್ನೆ ನಾನು ಒಬ್ಬ ನೀವು ಇದ್ರಲ್ಲಿ ಏನು ಭಾಗಿಯಲ್ಲ, ಅದ್ರ ಸಮ್ಮತಿ ಇದೆಯಾ ಅಂತ ಅಷ್ಟೇ. ನಿಮ್ ಸಮ್ಮತಿ ಇರ್ಬೇಕಷ್ಟೇ, ನಮ್ ಸಮ್ಮತಿ ಇಲ್ಲ. ಈಗೂ ಫೋನ್ ಪೇ ಕೊಟ್ಟಿದ್ದಾರೆ, ಎಲ್ಲದೂ ಕೊಟ್ಟಿದ್ದಾರೆ, ಇನ್ನೇನ್ ಬೇಕು, ಇನ್ನೇನ್ ದಾಖಲೆ ಬೇಕು? ಉತ್ತರ ಕೊಡೋ ಟೈಮಲ್ಲಿ ಉತ್ತರ ಏನ್ ಬೇಕೋ ನಾನು ಹೇಳ್ತೀನಿ. ಈಗ ಯಾಕೆ ಸುಮ್ಮನೆ ಬೇಕಾದ್ರೆ ಡಿಸ್ಟರ್ಬ್ ಮಾಡುವಂತ ಅಂದ್ರೆ ಎಲ್ಲರೂ ನಾನೊಬ್ನೇ ಅಲ್ಲ, ಇಲ್ಲಿ ಇರೋರೆಲ್ಲ ಎದ್ದು ನಿಂತ್ಕೋತಾರೆ, ಆಲ್ ಬೇಕಾದ್ರೆ ಎದ್ದು ನಿಂತ್ಕೋತಾರೆ. ನಾನು ಸುಮ್ನೆ ಮಾತಾಡಕ್ ಬಿಟ್ಟಿದ್ದೀನಿ. ಸುಮ್ಮನೆ ಇವತ್ತು ಅವ್ರನ್ನ ನಿಲ್ಸ್ಕೊಳ್ಳಿ, ಅವ್ರನ್ನೆಲ್ಲ ಯಾವಾಗ ಬೇಕೋ ನಿಲ್ಸ್ಕೊಳ್ಳಿ. ಈ ಆನ್ಸರ್ ನಿಲ್ಸ್ಕೊಳ್ಳೋದು ಬೇಡ ನೀವು. ಅವ್ರಿಗೆ ಯಾವಾಗ ಬೇಕೋ ನಿಲ್ಸ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಉತ್ತರ ಕೊಡಿ. ಈಗ ಎಲ್ಲರೂ ಮಾತಾಡ್ತಿರಲ್ಲ, ಆಯ್ತು. ಅಧ್ಯಕ್ಷರೇ, ನಮ್ದೇನು ಗೊತ್ತಿಲ್ಲ, ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಫ್ಲೈಟಿಗೆ ಹೋಗಕ್ ಲೇಟ್ ಆಗತ್ತೆ ನೀವೇ ಹೇಳ್ತಿದ್ರಿ. ಇಲ್ಲ, ನಮ್ಗೆ ಕ್ಯಾನ್ಸಲ್ ಮಾಡ್ಕೊಂಡ್ರು, ಅವಾಗ ಮುಂದಕ್ಕೆ 1 hour ಮುಂದಕ್ಕೆ ಅವರೇ ಹೇಳಿದ್ದಾರೆ. ಈಗ ಈ ಏರ್ಪೋರ್ಟು ಬೆಂಗಳೂರು HAL ಏರ್ಪೋರ್ಟ್ ಇರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಜಕ್ಕೂರ್ ಇರ್ಬೋದು, ಈ ಏರ್ಪೋರ್ಟ್ಗಳ ಸುತ್ತಮುತ್ತ ಇರತಕ್ಕಂಥದಕ್ಕೆ ಕಟ್ಟಡಗಳ ಎತ್ತರ ಮಿತಿಯನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಸನ್ಮಾನ್ಯ DK ಶಿವಕುಮಾರ್ ಅವರು K. ರಾಮಮೋಹನ್ ನಾಯ್ಡು ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಕೇಂದ್ರದ ಸಚಿವರು, ಇದು ವಿಮಾನಯಾನ ಸಚಿವರು. ಅದ್ರಲ್ಲಿ ಜಕ್ಕೂರು ಇದೆಯಾ ಅಂತ ನನ್ನ ಡೌಟ್ ಅಷ್ಟೇ. ಜಕ್ಕೂರು ಇಂಟೆನ್ಷನ್ ಇಟ್ಕೊಂಡು ಹೇಳಿದಾರ, ಜನರಲ್ ಆಗಿ ಹೇಳಿದಾರ, ಅದನ್ನು ಅವ್ರು ಕ್ಲಾರಿಫೈ ಮಾಡಬೇಕು. ಯಾಕಂದ್ರೆ ರೈಸ್ ಮಾಡೋದು ಇದು ಏನಾರ ಒಂದು ರೆಕಾರ್ಡ್ ಹೋಗ್ಲಿ ಬಿಡಿ. ಈಗ ನಾನು ರಾಮಮೋಹನ್ ನಾಯ್ಡುನ ಭೇಟಿ ಮಾಡೋದು ನಿಜ. ಇಡೀ ದೇಶದಲ್ಲೇ ಒಂದು ಮಾದರಿ ಇದೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಇದೆ. HAL ಇರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಯಾವುದೇ ಏರ್ಪೋರ್ಟ್ ಅಕ್ಕಪಕ್ಕ ಈಗ ಪ್ರೀಮಿಯಂ ಎಫೇರ್ ಮಾಡಿದೀವಿ. ಅದರಿಂದ ನಮ್ಮ ಬೆಂಗಳೂರು ನಗರಕ್ಕೆ ದುಡ್ಡು ಬರಬೇಕು. ಇಡೀ ದೇಶದಲ್ಲಿ ಪ್ರೀಮಿಯಂ ಎಫೇರ್ ಇದೆ. ಈಗ ನೀವು ಮಂಗಳೂರಲ್ಲೂ ಪ್ರೀಮಿಯಂ ಎಫೇರ್ ಮೊದಲಿಂದಾನೇ ನಿಮ್ಮ ಕಾಲದಲ್ಲೇ 2020 ಆಕ್ಟ್ ಅಲ್ಲೇನೆ ಇತ್ತು. ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಕೆಲವು ಬೇಕಾದಷ್ಟು ಕೋಡ್ ಅವು ಇವು ಅಡಿಷನಲ್ ಬರ್ತಾ ಇದೆ. ಸೊ ಇಡೀ ದೇಶದಲ್ಲಿ ಯಾವ ರೀತಿ ಇದೆ, ನಮ್ಮ ರಾಜ್ಯದಲ್ಲೂ ಆ ರೀತಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ವಿ. ಈಗ 0.6 ವರ್ಗು ಕೂಡ ನಾವು ಹಿಂದೆನೆ 2004 ಏನು ಅಮೆಂಡ್ಮೆಂಟ್ ಮಾಡಿದ್ರು ಅದಕ್ಕೆ ಅವಕಾಶ ಮಾಡಿಕೊಟ್ಟು ಆ ದೃಷ್ಟಿಯಿಂದ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರಿಗೆ ಇವ್ರಿಗೆ ಇವು ಶಿಫ್ಟ್ ಮಾಡೋದು ಮತ್ತೊಂದು ಮಾಡೋ ವಿಚಾರ ನಾವೇನು ಹೇಳಿಲ್ಲ. ಇವು ಅಲೋ ಏನು ಕೋನ್ ಬಿಟ್ಬಿಟ್ಟು ಮಿಕ್ಕಿದ ಏರಿಯಾಗಳಿಗೆ ಇನ್ ಸ್ವಲ್ಪ ಅಲೋ ಮಾಡಿದ್ರೆ ಜನ ಪ್ರೀಮಿಯಂ ಎಫ್ಐಆರ್ ತಗೊಳ್ತಾರೆ, ನಮ್ಮ ಸರ್ಕಾರಕ್ಕೂ ದುಡ್ಡು ಬರ್ತದೆ. ಅಷ್ಟು ಹೇಳಿವೆ ಹೊರತು, ಅಷ್ಟರಲ್ಲೇ ನಾವಿದ್ದೀವಿ ಹೊರತು ಇನ್ನು ಅವರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ಇವರು ಡಿಫೆನ್ಸ್ ಮಿನಿಸ್ಟರ್ಗೆ ನಾವು ಕಳಿಸ್ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಡಿಫೆನ್ಸ್ ಮಿನಿಸ್ಟರ್ಗೆ ಒಂದು ಪತ್ರ ಕೂಡ ನಾನು ಬರಿತಾ ಇದ್ದೀನಿ ಆ ವಿಚಾರದಲ್ಲಿ. ಹಿಂದೆ ರಾಜನಾಥ್ ಸಿಂಗ್ ಅವರು ಬೆಂಗಳೂರು ಬಂದಾಗ ಈ ವಿಚಾರ ಪ್ರಸ್ತಾವನೆ ಮಾಡಿದ್ದೀನಿ. ಯಾಕೆಂದ್ರೆ HAL ಕ್ಲೋಸ್ ಆಗಿದೆ, ಅಲ್ಲಿ ಯಾವುದು ಟ್ರೈನಿಂಗ್ ಏನಿಲ್ಲ. ಏನಿದ್ರು ತುಮಕೂರಿಗೆ ಇವ್ರು ಜಾಗ ಕೊಟ್ಟರು, ಎತ್ಕೊಂಡೋಗಿ HAL ಹೆಲಿಕಾಪ್ಟರ್ ಡಿವಿಷನ್ ಅಲ್ಲಿ ಮಾಡಿದ್ವಿ. ಸೊ ಪರ್ಮಿಷನ್ ಕೊಡಿ, ಇನ್ನು ಸ್ವಲ್ಪ ಎನ್ಹಾನ್ಸ್ ಮಾಡೋಕ್ಕೆ ಹೈಟ್ನ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ವಿ. ಅದು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಆಗ್ತದೆ. ಇದು ಯಾವ್ದು ಜಕ್ಕೂರ್ ವಿಚಾರ ನಾವು ಪ್ರಸ್ತಾವನೆನೂ ಮಾಡಿಲ್ಲ, ಅದು ಸಂಬಂಧನೂ ಪಟ್ಟಿಲ್ಲ. ತಾವು ಹೇಳ್ದಂಗೆ ಬಂದಿತ್ತು, ಈ ಸಬ್ಜೆಕ್ಟ್ ಬಗ್ಗೆ ಬಂದಿತ್ತು. ಬಂದಾಗ ನಮ್ಮ ಕೃಷ್ಣ ಬೈರೇಗೌಡರು ಏನು ಸ್ಟ್ಯಾಂಡ್ ಹಿಂದೆ ಏನು ಹೇಳಿದ್ರು, ಈಸ್ ಆಲ್ಸೋ ಆನ್ ದಿ ಸೇಮ್ ಸ್ಟ್ಯಾಂಡ್. ಗೌರ್ಮೆಂಟ್ ಕೂಡ ಅದಕ್ಕೆ ಸಮ್ಮತಿಯಾಗಿ ಚೀಫ್ ಮಿನಿಸ್ಟರ್ ಕೂಡ ಅದಕ್ಕೆ ಒಪ್ಪಿದ್ದಾರೆ. ಈಗ ನಾವು ಅದ್ರ ಬಗ್ಗೆ ಸದ್ಯಕ್ಕೆ ಯಾವ ವಿಚಾರ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ.